ಕರ್ನಾಟಕ
ನಾವು ಇದೇ ಒಂದು ಅಭಿಯಾನ ಹಾಕೊಂಡಿದ್ದೀವಿ. ಅದಕ್ಕಾಗಿ ಪ್ರತಿಯೊಬ್ಬರು ತಿಳ್ಕೋಬೇಕು. ನಾವು ಬರ್ತಕ್ಕಂತ ದಿನಗಳಲ್ಲಿ ನಾವು ಮುಂದೆ ಹೋಗ್ತಕ್ಕಂತ ಒಂದು ವ್ಯವಸ್ಥೆಯಲ್ಲಿ ತಾವು ಟ್ಯಾಕ್ಸ್ ಅನ್ನು ಕಟ್ಕೋಬೇಕು ಮತ್ತು ಲೈಸೆನ್ಸ್ ರಿನ್ಯೂವಲ್ ಮಾಡ್ಬೇಕಂತ ಹೇಳಿ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಎಲ್ಲ ಕಲಬುರಗಿ ಮಹಾನಗರ ಪಾಲಿಕೆ ಸಾರ್ವಜನಿಕರಲ್ಲಿ ಮನವಿ, ಎಲ್ಲರೂ ತನ್ನ ಆಸ್ತಿ ತೆರಿಗೆ ಮತ್ತೆ ತಮ್ಮ ಶಾಪಿನ ಉದ್ದಿಮೆ ಪರವಾನಗಿ ಪಡೆದುಕೊಳ್ಬೇಕು. ಏಕೆಂದ್ರೆ ಈಗ ನಮ್ಮ 2-3 ವರ್ಷದಿಂದ ಸಾಕಷ್ಟು ಈಗ ತೆರಿಗೆಯನ್ನು ಕಟ್ಟಲಾರ್ದೇನೆ ಬಹಳ ಜನ ಹಾಗೆ ನಡೆಸ್ತಾ ಇದ್ದಾರೆ ಎಲ್ಲ ಶಾಪು. ಸೊ ಇದು ಕಾನೂನು ಬಾಹಿರವಾಗುತ್ತದೆ. ನಾವು ಒಂದು ಜವಾಬ್ದಾರಿ ನಾಗರಿಕಾಗಿ ಈ ಒಂದು ನಮ್ಮ ಭಾರತ ದೇಶದಲ್ಲಿ ನಾವು ಇರ್ಬೇಕಂದ್ರೆ ನಾವು ಎಲ್ಲರೂ ಟ್ಯಾಕ್ಸ್ ಪೇ ಮಾಡ್ಬೇಕು. ಸೊ ತಾವು ಟ್ಯಾಕ್ಸ್ ಪೇ ಮಾಡಿದ್ರೆ ನಾವು ಸ್ವಚ್ಛತೆ ಆಗಿರ್ಬೋದು, ಆಮೇಲೆ ಬೇರೆ ಅಭಿವೃದ್ಧಿ ಕೆಲಸ ಆಗಿರ್ಬೋದು, ಎಲ್ಲ ಲೈಟು ಎಲ್ಲ ನಾವೇ ಮಾಡ್ಕೊಡ್ತೀವಲ್ಲ. ಅದಕ್ಕೆ ದಯವಿಟ್ಟು ಎಲ್ಲ ಕಲಬುರಗಿ ಮಹಾನಗರ ಪಾಲಿಕೆಯ ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡ್ತೀವಿ, ಎಲ್ಲರೂ ಕಂಪಲ್ಸರಿ ಟ್ಯಾಕ್ಸ್ ಕಟ್ಟಬೇಕು, ಡಿವಿ ಇದ್ರೂ ಕಟ್ಕೋಬೇಕು, ಮತ್ತೆ ಟ್ರೇಡ್ ಲೈಸೆನ್ಸ್ ತಗೊಂಡು ಎಲ್ಲರೂ ಉದ್ದಿಮೆ ಪರವಾನಗಿ ನಡೆಸಬೇಕು. ಎಲ್ಲರಲ್ಲಿ ಅದು ನಮ್ಮ ಮನವಿ ಇದೆ. ಸೊ ಇವತ್ತಿನ ದಿನ ನಾವೆಲ್ಲ ನಮ್ಮ ಮಾನ್ಯ ಆಯುಕ್ತರು ಮತ್ತೆ ಮಾನ್ಯ ನಮ್ಮ ಮೇಯರ್ ಸಾಹೇಬ್ ಪೂಜ್ಯ ಮಹಾಪೌರರು ಮತ್ತೆ ಎಲ್ಲಾ ಕಮಿಟಿ ಚೇರ್ಮನ್ಸ್ ಮತ್ತೆ ಎಲ್ಲಾ ನಮ್ದು ಸದಸ್ಯರು ಎಲ್ಲರೂ ಕೂಡಿ ನಮ್ಮ ಸಿಬ್ಬಂದಿ ಜೊತೆಯಲ್ಲೇ 3 ಝೋನಲ್ ಕಮಿಷನ್ ಸೇರಿಸಿ ಇದು ಒಂದು ಅಭಿಯಾನ ಮಾಡ್ತಾ ಇದೀವಿ. ಜನರಿಗೆ ಒಂದು ಅವೇರ್ನೆಸ್ ಬರಬೇಕು. ತಾವೆಲ್ಲರೂ ಇದರಲ್ಲಿ ಭಾಗಿಯಾಗಿ ನಮ್ಗೆ ಕೈ ಜೋಡಿಸಬೇಕು. ನಮ್ಮ ಮಹಾನಗರ ಪಾಲಿಕೆಯ ಒಂದು ಅಭಿವೃದ್ಧಿಗಾಗಿ ತಮ್ಮೆಲ್ಲರೂ ಸಹಕಾರ ಬೇಕಾಗಿದೆ. ದಯವಿಟ್ಟು ತಾವೆಲ್ಲರೂ ಇದರಲ್ಲಿ ನಮ್ಗೆ ಸಹಕಾರ ಮಾಡಬೇಕಾಗಿ ವಿನಂತಿಸಲಾಗಿದೆ. ಧನ್ಯವಾದಗಳು. अतराफ टीवी, हर बात सच के साथ। इस न्यूज को स्पॉन्सर किया है थीम प्रोडक्शन, क्रिएटिव इवेंट मैनेजमेंट, टेंट हाउस इवेंट्स डेकोरेशंस, बैंगलोर, चेन्नई, हैदराबाद। कॉन्टैक्ट डिटेल्स 9986544971।